ಬಂಧುಗಳೇ, ಪದೇ ಪದೇ ಹೇಳ್ತಾ ಇದ್ದೆ, ನಾನು ಪದೇ ಪದೇ ಹೇಳ್ತಾ ಇದ್ದೆ. ಕನಕ ಟಿವಿಯ ಮೂಲಕ, ವಾಟ್ಸಾಪಲ್ಲಿ, ಹಿಂದೆ ಮೆಸೇಜ್ಗಳ ಮೂಲಕ, ವಾಯ್ಸ್ ರೆಕಾರ್ಡ್ ಮೂಲಕ ಪದೇ ಪದೇ ಹೇಳ್ತಾ ಬರ್ತಿದ್ದೆ. ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಶೂನ್ಯದತ್ತ ಹೋಗ್ತಾ ಇದೆ. ಈ ಸಮುದಾಯವನ್ನು ಮುನ್ನಡೆಸುವಂತಹ ರಾಜ್ಯ ಮಟ್ಟದ ನಾಯಕರಿಲ್ಲದಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ನೋಡಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದಂತಹ ಕುರುಬ ಸಮುದಾಯಕ್ಕೆ ಕೀರ್ತಿ ತಂದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು 2028ಕ್ಕೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದ್ದಾಗಲೇ ನಾವು ಹೇಳಿದ್ವಿ. ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಕಂಪ್ಲೀಟ್ ಝೀರೋ. ಮೊದಲ ಹಂತದ ನಾಯಕರೇ ಇಲ್ಲದಂತಹ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೊಬ್ಬರು ಈ ಸಮುದಾಯದ ಅಗ್ರಗಣ್ಯ ನಾಯಕ, ಪ್ರಶ್ನಾತೀತ ನಾಯಕರಾಗಿದ್ದಂಥವರು ಇವತ್ತು ಮುಖ್ಯಮಂತ್ರಿ ಪದದಿಂದ ರಾಜೀನಾಮೆ ಕೊಟ್ಟರು ಅಂತಂದಾಗ ಈ ಸಮುದಾಯ ಕಂಪ್ಲೀಟಾಗಿ ರಾಜಕೀಯದಲ್ಲಿ ಕಂಪ್ಲೀಟಾಗಿ ಶೂನ್ಯ ಆಗೋಯ್ತು. ಇವತ್ತು ಯಾರನ್ನೂ ಬೆಳೆಸಲೇ ಇಲ್ಲ. ನಾವು ಸೆಕೆಂಡ್ ಲೈನ್ ಲೀಡರ್ಸ್ಗಳನ್ನೇ ಬೆಳೆಸಲಿಲ್ಲ. ಇವತ್ತು ನೋಡಿ, ಜಾತಿ ಗಣತಿ ವರದಿ ಬಂದಿದೆ. ಹೆಚ್ಚು ಕಡಿಮೆ 50 ಲಕ್ಷದಷ್ಟಿರುವಂತಹ ಕುರುಬ ಸಮುದಾಯ, 50 ಲಕ್ಷದಿರುವಂತಹ ಕುರುಬ ಸಮುದಾಯಕ್ಕೆ ಒಬ್ಬ ಲೀಡರ್ ಇಲ್ಲ ಅಂತಂದರೆ, ಒಬ್ಬ ಲೀಡರ್ ಇಲ್ಲ. 31 ಜಿಲ್ಲೆಗಳಲ್ಲಿ ನೀವು ನೋಡ್ಕೊಂಡೋಗಿ ಒಬ್ಬ ಲೀಡರನ್ನು ನಾವು ಸೃಷ್ಟಿ ಮಾಡಿಲ್ಲ. ಯಾರಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಬಂದಾಗ ಪ್ರೋತ್ಸಾಹ ಕೊಡಲಿಲ್ಲ. ಯಾರಾದರೂ ಸ್ಪರ್ಧೆ ಮಾಡ್ತೀನಿ ಅಂತ ಬಂದಾಗ ನಮ್ಮವರೇ ನಾವೇ ಕಾಲು ಎಳೆದು ಅವನನ್ನು ರಾಜಕೀಯ ಬೇಡ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟು ಕಳಿಸಿರುವಂತಹ ಭಾಳಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಬಹಳ ಬೇಸರ ಆಗುತ್ತೆ ಬಂಧುಗಳೇ, ಬಹಳ ಬೇಸರ ಆಗುತ್ತೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ತಾನು ರಾಜೀನಾಮೆಯನ್ನು ಘೋಷಣೆ ಮಾಡಬೇಕಾದ್ರೆ ಇಡೀ ಸಮುದಾಯದ ಒಂದು ಶಕ್ತಿ ಆಗಿದ್ದಂತಹ ಒಬ್ಬ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಬೇಕು ಅಂತಂದರೆ ಅದು ಬದ್ಧತೆಯಿಂದ ಇಳಿತಾ ಇದ್ದಾರೆ ಅಂತಂದಾಗ ಕುರುಬರ ಈ ಮನಸ್ಥಿತಿ ಯಾವ ರೀತಿ ಇರಬೇಕು? ಇವತ್ತು ಹೈಕಮಾಂಡ್ ಹೇಳಿದೆ, ಹೈಕಮಾಂಡ್ ಹೇಳಿದ ತಕ್ಷಣ ಮರು ಮಾತು ಆಡದೆ ಸಿದ್ದರಾಮಯ್ಯನವರು ಬಂದು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ಸಚಿವರ ಜೊತೆ ಮಾತನಾಡಿ ಕೊನೆಗೆ ರಾಜೀನಾಮೆ ಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದಂತಹ ಸಿದ್ದರಾಮಯ್ಯನವರು ಕುರುಬರು ಯಾವತ್ತಿಗೂ ಸಹ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಂಥವರೇ. ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು, ಹಕ್ಕ ಬುಕ್ಕರಿಂದ ಹಿಡಿದು, ಅಹಲ್ಯಾಬಾಯಿ ಹೋಳ್ಕರಿಂದ ಹಿಡಿದು, ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು, ಕನಕದಾಸರಿಂದ ಹಿಡಿದು, ವರ್ತೂರು ಪ್ರಕಾಶಿಂದ ಹಿಡಿದು, ವಿಜಯಶಂಕರಿಂದ ಹಿಡಿದು, BJP ಸರ್ಕಾರ ಬರೋದಕ್ಕೆ ಇವರೆಷ್ಟು ಜನನ ಕಾರಣಕರ್ತರಾಗಿದ್ದಂತ ಹಿಡಿದು ಎಲ್ಲರೂ ಮಾಡಿದ್ದು ತ್ಯಾಗದ ವಿಚಾರ. ಆದರೆ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಗಟ್ಟಿಯಾಗಿ ನಿಂತ್ಕೊಂಡು ತನ್ನ ಆಡಳಿತ ವೈಖರಿ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟಂತಹ ಸಿದ್ದರಾಮಯ್ಯನವರು ಇವತ್ತು ರಾಜಕೀಯದಿಂದ ನಿವೃತ್ತಿ ಆಗೋಕ್ಕಿಂತ 2 ವರ್ಷ ಅವರೇ ಘೋಷಣೆ ಮಾಡಿರೋ ಥರ 2 ವರ್ಷ ಇದೆ. ಇವತ್ತು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದಿದ್ದಾರೆ ಅಂತಂದರೆ ಎಷ್ಟು ಬೇಸರ ಆಗುತ್ತೆ. ಈ ಸಮುದಾಯದ ನಾಯಕರನ್ನು ನಾವು ಬೆಳೆಸಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಅವರನ್ನು ಕೆಳಗಡೆ ಇಳಿಸಬೇಕು ಅಂತ ವಾಚ್ ಪ್ರಕರಣ ತಗೊಂಡು ಬಂದರು. ಲಿಂಗಾಯತ ಧರ್ಮದ ವಿಚಾರ ಬಂತು. ಹೇಗಾದರೂ ಮಾಡಿ ಇಳಿಬೇಕು, ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಏನು ವಿರೋಧಿಗಳು ಕೈಕೊಂಡಿರುವಂತಹ ಸಮಯದಲ್ಲಿ ಇದ್ದಂತಹ ನಮ್ಮ ನಾಯಕರುಗಳು 2ನೇ ಹಂತದ ನಾಯಕರನ್ನು ನಾವು ಬೆಳೆಸಲಿಕ್ಕೆ ಹೋಗಲೇ ಇಲ್ಲ. 2ನೇ ಹಂತದ ನಾಯಕರನ್ನು ನಾವು ಬೆಳೆಸಲಿಕ್ಕೆ ಹೋಗಲೇ ಇಲ್ಲ. ಸಿದ್ದರಾಮಯ್ಯನವ್ರ ಹಿಂದೆ ಫೈಲ್ ಹಿಡ್ಕೊಂಡು ಓಡಾಡಿದ್ರೆ ಹೊರತು, ಸಿದ್ದರಾಮಯ್ಯನವ್ರನ್ನ ಬಹುಪರಾಗಿ ಹೇಳ್ಕೊಂಡು ಓಡ್ತಾ ಇದ್ರೆ ಹೊರತು ಇವತ್ತು ನಾಯಕರನ್ನು ಬೆಳೆಸುವಂತಹ ಕೆಲಸ ನಮ್ಮ ಸಮುದಾಯದಲ್ಲಿ ಬೇರೆ ಯಾರೂ ಮಾಡಲೇ ಇಲ್ಲ. ಅದರ ಫಲಿತಾಂಶ ಇವತ್ತು ಈ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡದಾದಂತಹ ಶೂನ್ಯದತ್ತ ಸಮುದಾಯ ಹೋಗ್ತಾ ಇದೆ. ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಕುರುಬರ ಇವತ್ತಿನ ಪರಿಸ್ಥಿತಿ ಏನಿದೆಯಲ್ಲ, ಈ ಪರಿಸ್ಥಿತಿ ಇವತ್ತು ಇಂತಹ ಹೀನಾಯ ಸ್ಥಿತಿಗೆ ಈ ಸಮುದಾಯ ಶೈಕ್ಷಣಿಕವಾಗಿ ಆಗಲಿ, ಆರ್ಥಿಕವಾಗಲಿ, ಔದ್ಯೋಗಿಕವಾಗಲಿ, ರಾಜಕೀಯವಾಗಲಿ ಎಲ್ಲ ಸಮುದಾಯಗಳಕ್ಕಿಂತಲೂ ಕೆಳಮಟ್ಟಕ್ಕೆ ನಾವು ಹೋಗ್ತಾ ಇದ್ದೇವೆ, ಹೀನಾಯ ಸ್ಥಿತಿಗೆ ತಲುಪ್ತಾ ಇದ್ದೇವೆ. ಒಂದು ಕ್ರಿಕೆಟ್ ತಂಡ ಪದೇ ಸೋತು ಹೀನಾಯ ಸ್ಥಿತಿಗೆ ತಲುಪುತ್ತಲ್ಲ, ಆ ರೀತಿಯಾಗಿ ನಮ್ಮ ಕುರುಬ ಸಮುದಾಯವು ಸಹ ಇವತ್ತು ಹೀನಾಯ ಸ್ಥಿತಿಗೆ ತಲುಪುತ್ತಾ ಇದೆ. ನಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡಿ ಅಭ್ಯಾಸ ಇದೆಯಾ ಹೊರತು
ಕೆಲಸಕ್ಕೆ ಬಾರದ ವಿಚಾರ ಚರ್ಚೆ ಮಾಡ್ತೀವಿ ಹೊರತು ಹೊರಗಡೆ ಬಂದು ಮಾತನಾಡೋದಿಲ್ಲ ಸ್ನೇಹಿತರೆ. ಇದು ನಮ್ಮ ಸಮುದಾಯ ಇವತ್ತು ಹಿನ್ನಡೆಗೆ ಮುಖ್ಯ ಕಾರಣ ಬೇರೆಯವರಲ್ಲ, ನಮ್ಮ ಸಮುದಾಯದವರೇ. ಕಟ್ಟಬೇಕು, ಇವತ್ತು ಝೀರೋಯಿಂದ ಕಟ್ಟಬೇಕು. ಮತ್ತೊಮ್ಮೆ ಸಮುದಾಯವನ್ನು ಕಟ್ಟುವಂತಹ ಕೆಲಸ ನಾವು ನೀವು ಮಾಡಬೇಕು. ಯಾತಕ್ಕೆ ಮಾಡಬೇಕು ಅಂತಂದರೆ, ಈ ಸಮುದಾಯದಲ್ಲಿ ನಾನು ನೀವು ಹುಟ್ಟಿದ್ದೀವಿ, ಈ ಸಮುದಾಯದ ಋಣ ಇದೆ, ಮುಂದಕ್ಕಾದರೂ ಈ ಸಮುದಾಯವನ್ನು ಕಟ್ಟೋಣ, ಈ ಸಮುದಾಯವನ್ನು ಕಟ್ಟುವಂತಹ ಕೆಲಸ ಮಾಡೋಣ. ರಾಜಕೀಯ ಅಸ್ತಿತ್ವ ಇಲ್ಲ ಅಂತಂದರೆ ಯಾವ ಸಮುದಾಯವನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಈ ಸಮುದಾಯವನ್ನು ಕಟ್ಟುವಂತಹ ಕೆಲಸ ನಾವು ನೀವು ಮಾಡುವಂತಹ ಕೆಲಸ ಇವತ್ತು ಅನಿವಾರ್ಯತೆ ಇದೆ, ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಝೀರೋಯಿಂದ ಕಟ್ಟುವಂತಹ ಕೆಲಸ, ಪ್ಲೇ ಹೋಮಿಂದ ಕಟ್ಟುವಂತಹ ಕೆಲಸ ಮತ್ತೊಮ್ಮೆ ನಾವು ಪ್ಲೇ ಹೋಮಿಂದ ಸ್ಟಾರ್ಟ್ ಮಾಡಬೇಕಾಗಿದೆ. ಮತ್ತೊಮ್ಮೆ ಪ್ಲೇ ಹೋಮಿಂದ ಕಟ್ಟಿ ಇನ್ನು 10 ವರ್ಷನೋ 20 ವರ್ಷನೋ ಇವತ್ತು ನಾವು ಅಡಿಪಾಯ ಹಾಕಿದ್ರೆ ಕೊನೆಯ ಪಕ್ಷ ಮುಂದಕ್ಕೆ ಯಾರಾದರೂ ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಬಹಳ ಬೇಸರದ ಸಂಗತಿ, ನಾವು ಇದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ನೋಡಿ, ಸಿದ್ದರಾಮಯ್ಯನವರು ಸಹ ಮುಖ್ಯಮಂತ್ರಿ ಕುರ್ಚಿಯಿಂದ ಹಿಡಿದಾಗಿದೆ. ಎಂ ರೇವಣ್ಣವರು ನಿವೃತ್ತಿ ಘೋಷಣೆ ಮಾಡುವಂಥ ಪರಿಸ್ಥಿತಿಗೆ ಬಂದಾಗಿದೆ. ವಿಶ್ವನಾಥ್ ಅವರು ಘೋಷಣೆ ಮಾಡಿ ಆಗೋಗಿದೆ. ಈಶ್ವರಪ್ಪನವರನ್ನು ಉಚ್ಚಾಟನೆ ಮಾಡಿ ಆಗೋಗಿದೆ. ವರ್ತೂರ್ ಪ್ರಕಾಶ್ 2 ಸಾರಿ ಸೋತಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಅವರು ಗೆದ್ದರೆ ಅವರ ರಾಜಕೀಯ ಅಸ್ತಿತ್ವ. ಮತ್ತು ಯಾರಿದ್ದಾರೆ ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು? ಈಗಿರುವಂಥ 14 ಜನ ಶಾಸಕರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಇನ್ನು 13 ಜನ ಶಾಸಕರು ರಾಜ್ಯ ಮಟ್ಟದ ನಾಯಕರಾಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇಲ್ಲ. ಮುಂದಿನ ಸಾರಿ ಇವರೆಲ್ಲರಿಗೂ ಟಿಕೆಟ್ ಸಿಗುತ್ತಾ? ಸಿಕ್ಕರು ಇವರೆಲ್ಲ ಗೆಲ್ತಾರಾ ಅನ್ನೋ ಅನುಮಾನವೂ ಸಹ ನಮ್ಮಲ್ಲಿರುವಂಥದ್ದು. ಇದು ನಮ್ಮ ರಾಜ್ಯದಲ್ಲಿರುವಂತಹ ಕುರುಬರ ಪರಿಸ್ಥಿತಿ. ನಮ್ಮ ರಾಜ್ಯದಲ್ಲಿ ಇವತ್ತು ಕುರುಬರ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇಲ್ಲಿ ಉಗುಳಂಗಿಲ್ಲ ನುಂಗಂಗಿಲ್ಲ ಪರಿಸ್ಥಿತಿ. ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಇತಿಹಾಸ, ಹೇಳ್ಕೊಳಕ್ಕೆ ಮಾತ್ರ ದೊಡ್ಡ ಸಂಖ್ಯೆ. ಕಟ್ಟುವಂತಹ ಕೆಲಸ ಮಾಡಬೇಕು. ಇರುವಂತಹ ನಾಯಕರುಗಳನ್ನು ಬೆಳೆಸ್ತಾ ಇಲ್ಲ. ನಾ ಮುಂದೆ ಬರ್ತೀನಿ ಅನ್ನೋರನ್ನು ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಮುಂದೆ ತಳ್ಕೊಂಡು ಹೋಗ್ತಾ ಇಲ್ಲ, ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇಲ್ಲ. ಆ ಕೆಲಸ ಇವಾಗ ನೀವು ಮಾಡಬೇಕಾಗಿದೆ ಸ್ನೇಹಿತರೆ. ಇದು ಮಾಡದ ಹೋದರೆ ನಮ್ಮ ಕುರುಬ ಸಮುದಾಯಕ್ಕೆ ನಾವೇ ಮಾಡ್ತಾ ಇರುವಂತಹ ದ್ರೋಹ ಆಗುತ್ತೆ. 2028 ನಿಮ್ಮ ಕನಕ ಟಿವಿ ಏನು ಪ್ರಾರಂಭ ಆದಾಗಿನಿಂದ ಯಾರ್ಯಾರು MLAಗಳಿಗೆ ಆಸಕ್ತಿ ಹೊಂದಿದ್ದಾರೆ, ಯಾರ್ಯಾರು ಅದಕ್ಕೆ ಶಕ್ತಿವಂತರಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಮ ಕನಕ ಟಿವಿನಲ್ಲೇ ನಾವು ಪ್ರಸಾರ ಮಾಡಿದ್ವಿ. ಈಗಲೂ ಸಹ ಅದಕ್ಕೆ ಬದ್ಧವಾಗಿದ್ದೇವೆ. ನಾಯಕರನ್ನಾಗಿ ಮಾಡೋದಕ್ಕೆ 28ಕ್ಕೆ 25 ಜನ ಶಾಸಕರು ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡಬೇಕು. ಈ ಗುರಿಯನ್ನು ಇವತ್ತಿಗೂ ನಾವು ಹೊಂದಿದ್ದೇವೆ, ಮುಂದೆನೂ ನಾವು ಹೊಂದ್ತೇವೆ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರುತ್ತೆ. ಆ ಕೆಲಸಕ್ಕೆ ಪ್ರತಿಯೊಬ್ಬ ಕುರುಬ ಸಮುದಾಯದವರು ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲಿಯವರೆಗೂ? ಗುರಿಯ ಮುಟ್ಟುವವರೆಗೂ. ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಗುರಿ ಮುಟ್ಟೋದಕ್ಕೆ ಹೋಗ್ತಾರೆ, ಕೊನೆಯವರೆಗೂ ಪ್ರಯತ್ನ ಮಾಡ್ತಾರೆ, ಮೋಸದಿಂದ ನಮ್ಮವರೇ ಹಿಡ್ಕೊಟ್ಬಿಡ್ತಾರೆ. ಅದೇ ರೀತಿ ಚಂದ್ರಗುಪ್ತ ಮೌರ್ಯ, ಇಡೀ ಅಖಂಡ ಭಾರತವನ್ನು ಆಳಿದಂತಹ ಏಕೈಕ ಮಹಾರಾಜ ಚಂದ್ರಗುಪ್ತ ಮೌರ್ಯ. ಹಿಂದೂ ಸಾಮ್ರಾಜ್ಯವನ್ನು ಕಟ್ಟದಂಥವರು ಹಕ್ಕಾ ಬುಕ್ಕರು. 35 ವರ್ಷಗಳ ಕಾಲ ರಾಜ್ಯಪಾಲ ಆಡಳಿದಂಥದ್ದು ಅಹಲ್ಯಾಬಾಯಿ ಹೋಳ್ಕರ್. ಸಾಹಿತ್ಯ ಲೋಕದಲ್ಲಿ ದೊಡ್ಡ ಸಾಧನೆ ಮಾಡಿದಂಥದ್ದು ಕನಕದಾಸರು. ಇವತ್ತು ಶೇಕ್ಸ್ಪಿಯರ್ಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂಥವ್ರು, ಒಂದು ಹೆಜ್ಜೆ ಮೇಲಕ್ಕೆ ಹೋಗಿರುವಂತಹ ಕವಿರತ್ನ ಕಾಳಿದಾಸ. ಇಂತಹ ಮಹಾನ್ ಪುರುಷರ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವುಗಳು ಕೊನೆಯ ಪಕ್ಷ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಕಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆಯಲ್ಲ. ಬಹಳ ಬೇಸರ ಆಗುತ್ತೆ. ಒಂದಂತೂ ಸತ್ಯ, ಈ 8 ವರ್ಷಗಳ ಕಾಲ ಈ ವಿರೋಧಿಗಳ ನಡುವೆಯೂ ಸಹ ಎದೆಯೊಬ್ಬಿಸಿ ಯಾರಿಗೂ ತಲೆ ಬಾಗದೆ ಯಾರಿಗೂ ಸಹ ಉಜುರನ್ನದೆ 8 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದಂಥ ಸಿದ್ದರಾಮಯ್ಯನವರ ಅವರು ಸೂರ್ಯ ಚಂದ್ರ ಇರುವಷ್ಟು ದಿವಸ ಅವರ ಆಡಳಿತ ಇದೆಯಲ್ಲ, ಅದು ಯಾವತ್ತೂ ಅಜರಾಮರವಾಗಿರುತ್ತೆ. ಅವರು ಸಹ ನಮ್ಮ ಸಮುದಾಯದ ಒಬ್ಬರು ಮುಖ್ಯಮಂತ್ರಿಗಳು 8 ವರ್ಷಗಳ ಕಾಲ ದಾಖಲೆ ಮಾಡಿದ್ದಾರೆ ಅಂತ ಹೆಮ್ಮೆ ಪಟ್ಕೊಂಡು ನಾವು ಹೇಳಬೇಕಾಗತ್ತೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.